ನಮಗೆ ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ಪ್ರತಿಯೊಬ್ಬರು ಜಾಗೃತಿ ವಹಿಸಬೇಕು ಎಂದು ನೆರಳು ಸೇವಾ ಟ್ರಸ್ಟ್ನ ಅಧ್ಯಕ್ಷ ಜಗದೀಶ್ ತಿಳಿಸಿದರು. ಕುಪ್ಪಿ ತಾಲೂಕಿನ ಸಿಎಸ್ ಪುರ ಸಂತೆ ಮೈದಾನದಲ್ಲಿ ನೆರಳು ಸೇವಾ ಟ್ರಸ್ಟ್ನ 1ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನೆರಳು ಸೇವಾ ಟ್ರಸ್ಟ್ ಹಾಗೂ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ನಡೆದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಅವರು, ಮನುಷ್ಯ ಉದ್ಯೋಗ ಮತ್ತು ದುಡಿಮೆಯ ಒತ್ತಡದ ಜೀವನದಲ್ಲಿ ಆರೋಗ್ಯದ ಮೇಲೆ ಕಾಳಜಿಯನ್ನೇ ಮರೆತು ಬಿಡುತ್ತಾನೆ. ಇದರಿಂದ ಆರೋಗ್ಯ ಹದಗೆಡುತ್ತದೆ. ಉತ್ತಮ ಆರೋಗ್ಯ ಕಾಪಾಡಿಕೊಂಡರೆ ಆರೋಗ್ಯವಂತ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಕಳೆದ 1 ವರ್ಷದಿಂದ ನೆರಳು ಸೇವಾ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ, ಲೇಖನ ಸಾಮಗ್ರಿಗಳು, ಪರಿಸರದ ಬಗ್ಗೆ ಜಾಗೃತಿ ಸೇರಿದಂತೆ ಮುಂತಾದ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕೆಲಸ ಮಾಡಲು ನೆರಳು ಸೇವಾ ಟ್ರಸ್ಟ್ ಬದ್ಧವಾಗಿದೆ ಎಂದರು. ಈ ಸಂದರ್ಭದಲ್ಲಿ ನೆರಳು ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷ ನಾರಾಯಣ, ಪ್ರಧಾನ ಕಾರ್ಯದರ್ಶಿ ಸಂತೋಷ್, ಖಜಾಂಚಿ ಪದ್ಮರಂಗ ಸೇರಿದಂತೆ ಟ್ರಸ್ಟ್ನ ನಿರ್ದೇಶಕರು, ಸದಸ್ಯರು, ವೈದ್ಯರು ಉಪಸ್ಥಿತರಿದ್ದರು. ಅದು ಮಾಡ್ತೀವಿ. ಆಮೇಲಿಂದ ಈಗ ಕಣ್ಣಿನ ಪೊರೆ ಅಂದರೆ ವಯಸ್ಸಾಗಿ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಬೇಕಾಗುತ್ತೆ. ಅವ್ರಿಗೆ ಏನಾದರೂ ಸರ್ಜರಿ ನೀಡಿದರೆ, ಯಶಸ್ವಿನಿ ಕಾರ್ಡ್ ಇದ್ದರೆ ನಾವೇ ಅವ್ರನ್ನ ಕರ್ಕೊಂಡೋಗಿ ಫ್ರೀಯಾಗಿ ಆಪ್ರೇಷನ್ ಮಾಡಿ ಕರ್ಕೊಂಬಂದು ನಾವೇ ಡ್ರಾಪ್ ಮಾಡ್ತೀವಿ. ಇದು ಫ್ರೀ, ಯಾವುದು ಇದಾಗಲ್ಲ, ಅಮೌಂಟ್ ಏನೋ ಚಾರ್ಜಸ್ ಮಾಡಲ್ಲ. ಆಮೇಲೆ ನಮ್ಮ ಶ್ರೀದೇವಿಲಿ ಈಗ ಹೆಂಗೆ ಅಂದರೆ ಸೂಪರ್ ಸ್ಪೆಷಾಲಿಟಿ, ಜನರಲ್ಲು ಮತ್ತು 2 ಕೇಸು ನಡೀತಾ ಇದೆ. ಜನರಲ್ ಕೇಸಸ್ಗೆಲ್ಲ ಈಗ ಬಂದು ಪೇಷಂಟ್ ಅಡ್ಮಿಷನ್ ಆದರೆ ಪೇಷಂಟ್ಗೆ ಡಾಕ್ಟರ್ ಚಾರ್ಜು, ಬೆಡ್ ಚಾರ್ಜು, ನರ್ಸಿಂಗ್ ಚಾರ್ಜು 3 ಫ್ರೀ ಇರುತ್ತೆ. ಓನ್ಲಿ ಮೆಡಿಸನ್, ಇನ್ವೆಸ್ಟಿಗೇಷನ್ ಮಾತ್ರ ಅಮೌಂಟ್ ಚಾರ್ಜಸ್ ಮಾಡ್ತೀವಿ. ಸೇಮ್ ಸೂಪರ್ ಸ್ಪೆಷಾಲಿಟಿ ಕೇಸು ಅಷ್ಟೇ. ಸೂಪರ್ ಸ್ಪೆಷಾಲಿಟಿ ಕೇಸ್ಗೆ ESI, APRK, ಯಶಸ್ವಿನಿ 3 ಅಪ್ಲಿಕೇಬಲ್ ಇದೆ. ಜನಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಮತ್ತು ಈಗ ಹೊಸ ಇನ್ನೊಂದು ನ್ಯೂರೋ ಸರ್ಜರಿ ಕೂಡ ಚೆನ್ನಾಗಿ ಓಡ್ತಾ ಇದೆ. ತುಂಬ ಕೇಸಸ್ಸು ಎಲ್ಲ ಬೆಂಗಳೂರಿಗೆ ಹೋಗೋದಲ್ಲ, RTI ಕೇಸಸ್ಸು, ಹೆಡ್ ಇಂಜುರಿ ಕೇಸಸ್ಸು ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಶ್ರೀದೇವಿಲೇ ಕವರ್ ಮಾಡ್ತಾ ಇದೆ. ಇದು ಮತ್ತು ಕಾರ್ಡಿಯಾಲಜಿ ಕ್ಯಾಟ್ ಲ್ಯಾಬ್ ಕೂಡ ಚೆನ್ನಾಗಿ ಓಡ್ತಾ ಇದೆ. ಕ್ಯಾಟ್ ಲ್ಯಾಬು 2 ಇದೆ. ಈ ಕೇಸ್ ಯಾವನ ಕಾರ್ಡಿಯಾಕ್ ಇಶ್ಯೂ ಇದ್ದರೆ ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಳಿಗೆ ಇಬ್ಬರಿಗೂ ECG ಮಾಡ್ತಾ ಇದ್ದೀವಿ. ECG ಏನಾದರೂ ವೇರಿಯೇಷನ್ ಬಂದರೆ ಮೇಲಿಲ್ಲಿ ಫೀಮೇಲ್ ಅಲ್ಲಿ ಮಾಡ್ತಾ ಇದ್ದೀವಿ. ECG 2 ಮಾಡ್ತಾ ಇದ್ದೀವಿ. ಇನ್ ಕೇಸ್ ಏನಾದರೂ ವೇರಿಯೇಷನ್ ಬಂದರೆ 2D ಎಕೋ ಮಾಡ್ತೀವಿ. ಅವ್ರದ್ದು ಏನು ಸ್ಕೀಮ್ ಇದೆ ಅಂತ ನೋಡ್ಬಿಟ್ಟು ಅಡ್ಮಿಷನ್ ಅವ್ರಿಗೂ ತೊಗೊಳ್ತೀವಿ. ಹಲವಾರು ಸ್ಕೂಲ್ಗಳಿಗೆ ಬ್ಯಾಗ್ಗಳು ಕೊಟ್ಟಿದ್ದೀವಿ. ಹಲವಾರು ಸ್ಕೂಲ್ಗೆ ಬೋರ್ಡ್ಗಳು, ಗ್ರೀನ್ ಬೋರ್ಡ್ ವಿತರಣೆ ಮಾಡಿದ್ದೀವಿ. ಸರ್ಕಾರಿ ಶಾಲೆಗಳಿಗೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಗಿಡಗಳು ನೆಟ್ಟಿದ್ದೀವಿ. ಆಮೇಲೆ ಒಂದು ಮಕ್ಕಳುಗಳಿಗೆಲ್ಲ ಡೊನೇಷನ್ ಕೊಟ್ಟಿದ್ದೀವಿ. ನಮ್ಮ ಕೈಲಿ ಆಗೋದು ಏನೇನಾಗುತ್ತೆ ಎಲ್ಲ ಯಾರ ಹತ್ರನೂ ಧನ ಸಹಾಯ ತೊಗೊಂಡಿಲ್ಲ. ಎಲ್ಲ ಹುಡುಗರ ಕೈಯಲ್ಲಿಂದ ಇಷ್ಟಿಷ್ಟು ಕೂಡಿಕೊಂಡು ಮಾಡಿದ್ದೀವಿ. ಇಲ್ಲಿ 1 ವರ್ಷ ಪೂರೈಸಿದ್ದೀವಿ. ಏನಾರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಜನಗಳು ಸಪೋರ್ಟ್ ಮಾಡಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿ ಒಳ್ಳೆಯ ಯಶಸ್ಸನ್ನು ಸೇರಿಸಿ ಹೋಬಳಿಲಿ ಹುಡುಗರೆಲ್ಲ ಮಾಡ್ತೀವಿ.